ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಬರಬೇಕು ನಿಮ್ಮಂಥವ್ರು. ಎಲ್ಲ ವಿಡಿಯೋ ಮಾಡ್ಸಾಕಿದ್ಯಾ? ಇಲ್ಲ. ಎರಡೂ ಬೈ ಎಲೆಕ್ಷನ್ನು ಕರ್ನಾಟಕದಲ್ಲಿರ್ತಕ್ಕಂಥ ದಾವಣಗೆರೆ ಮತ್ತು ಬಾಗಲಕೋಟೆಯನ್ನು ಭಾರತೀಯ ಜನತಾ ಪಕ್ಷ ನಿರಾಯಾಸವಾಗಿ ಗೆಲ್ತಾರೆ. ಈಗ ನಿರಾಯಾಸವಾಗಿ ಗೆಲ್ತಾರೆ. ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿದ್ರು, ಕಾಂಗ್ರೆಸ್ ಇನ್ನೂ ದರ್ಕಾಡ್ತಿದ್ದಾರೆ ಅಂತ ಅವ್ರು ಕೇಳಬೇಕು. ಒಂದು ನಿಮಿಷ ಸ್ಪರ್ಧೆಗೆ ಒಂದು ಕಾಂಗ್ರೆಸ್ನಲ್ಲಿ ಏನಾಗಿದೆ, ಕಾಂಗ್ರೆಸ್ ಮನೆಯಲ್ಲಿ ಎಷ್ಟು ಹೆಗಣ ಸೋತಾಗಿದೆ ಅಂತ ನಾನು ಕೇಳಿದಾಗ ಏನು ಗೊತ್ತಿರ್ತದೆ, ನನಗೆ ವಾಸನೆ ಗೊತ್ತಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಎರಡೂ ಉಪಚುನಾವಣೆಗಳು ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಇರ್ತಕ್ಕಂಥ ಅರಾಜಕತೆ, ಈ ರಾಜ್ಯದ ಜನರಲ್ಲಿ ಇರ್ತಕ್ಕಂಥ ನೋವನ್ನು ಚುನಾವಣೆ ಮುಖೇನ ತೋರಿಸ್ತಕ್ಕಂಥದ್ದು ಒಂದು ಸದಾವಕಾಶ. ಈ ಸದಾವಕಾಶವನ್ನು ದಾವಣಗೆರೆ ಮತ್ತು ಬಾಗಲಕೋಟೆಯ ಪ್ರಜ್ಞಾವಂತ ಮತದಾರರು, ತಾಯಿಯಂದಿರು, ಹಿರಿಯರು, ಯುವಕರು ಮಾಡಿ ತೋರಿಸ್ತಾರೆ. ಎರಡೂ ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಗೆಲ್ತಾರೆ. ಸಂತಸ ತಂದಿದೆ, ಶ್ರೀಸಾಮಾನ್ಯನಿಗೆ ಸಂತಸ ತಂದಿದೆ. ನಮ್ಮ ಪಕ್ಷ NDAನಲ್ಲಿರೋದ್ರಿಂದ ನಾವು ಸಂಪೂರ್ಣವಾಗಿ ಬಿಜೆಪಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀನಿವಾಸ್ ದಾಸ್ಕರಿಯಪ್ಪನವರಿಗೆ ಬೆಂಬಲವನ್ನು ಸೂಚಿಸುತ್ತೇವೆ. ಶಿವಣ್ಣ ಸಂಜಣ ಇನ್ನೊಂದು ಹೆಜ್ಜೆ ಇತ್ತು ಬರ್ರಿ ಗುರು ಹಂಗೆ ಸರ್ಕಾರ ಸ್ವಲ್ಪ ಮುಂದೆ ಅಗಲಾದ್ರೆ ಓಕೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು?
ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು.